ಭೂಮಿ ಖರೀದಿಯ ವ್ಯಾಜ್ಯವು ನ್ಯಾಯಾಲಯದಲ್ಲಿ ಇರುವಾಗಲೇ ಚಿಕ್ಕೋಡಿ ಉಪ ನೋಂದಣಾಧಿಕಾರಿ ಮತ್ತೊಬ್ಬರಿಗೆ ಆಸ್ತಿಗಳನ್ನು ಮಾರಾಟ ಮಾಡಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಬರುವ 15 ದಿನಗಳ ಒಳಗಾಗಿ ರೈತರಿಗೆ ನ್ಯಾಯ ಸಿಗದೆ ಹೋದರೆ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕೋಡಿ ಹಿರಿಯ ಉಪ ನೋಂದಣಾಧಿಕಾರಿಗಳು ಮಾಡಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರು ತಪ್ಪಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಿಂದ ಮಿನಿ ವಿಧಾನಸೌಧವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ತಾಲೂಕಿನ ನಾಗರಮನೋಳಿ ಗ್ರಾಮದ ಸಿದ್ದಪ್ಪ ಕರೆಪ್ಪ ಬೊಂಬಲ್ವಾಡೆ ಅವರ ಆಸ್ತಿಗಳ ಕುರಿತು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ಇದ್ದವು. ಅದೇ ರೀತಿ ಹಂಚನಾಳ್ ಗ್ರಾಮದ ಅವ್ವಕ್ಕ ಚಿಕ್ಕೋಡಿ ಅವರ 4 ಎಕರೆ ಆಸ್ತಿಯು ವ್ಯಾಜ್ಯದಲ್ಲಿ ಇದೆ. ಆಸ್ತಿಗಳ ವ್ಯಾಜ್ಯಗಳು ಮುಗಿಯುವ ತನಕ ಆಸ್ತಿಗಳನ್ನು ಮಾರಾಟ ಮಾಡಬಾರದೆಂದು ನ್ಯಾಯಾಲಯವು ಆದೇಶ ನೀಡಿದೆ. ಆದರೆ ಹಿರಿಯ ಉಪ ನೋಂದಣಾಧಿಕಾರಿಗಳು ಬೇರೆಯವರ ಒತ್ತಡಕ್ಕೆ ಮಣಿದು ಆಸ್ತಿಗಳನ್ನು ಮಾರಾಟ ಮಾಡಿ ಅನ್ಯಾಯ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಿದ್ದಪ್ಪ ನಿಂಗಪ್ಪ ಬೊಂಬಲ್ವಾಡೆ, ಅವ್ವಕ್ಕ ಚಿಕ್ಕೋಡಿ, ಶಂಕರ್ ಒಡೇರ್, ವಾಸಪ್ಪ ಬೊಂಬಲ್ವಾಡೆ, ನಿಂಗಪ್ಪ ಚಿಕ್ಕೋಡಿ, ಮಹಾದೇವ್ ಭಾಗ್ಯವಾಡಿ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. 24 ತಳಿ ಕೇಸ್ ನಂಬರ್ ಸಿವಿಲ್ ಕೋರ್ಟ್ನಾಗ 2024 ಡೈವ್ ಮಾಡಿದ್ರು. ಡೈವೇ ಪ್ರಕಾರ ಏನಾಗಿತ್ತು ರೀ, ಈ ಸರ್ವೆ ನಂಬರ್ 20/3 KK ಹಂಚನಾಳದಾಗ ಜಮೀನು ಮಾರಾಟ ಮಾಡಬಾರ್ದು ಅಂತ ಆರ್ಡರ್ ಆಗಿತ್ತು. ಜಡ್ಜ್ ಸಾಹೇಬ್ರ ಕೈ ಆರ್ಡರ್ ಕೊಟ್ಟಿದ್ದಾರೆ, ಇದನ್ನು ಮಾರಾಟ ಮಾಡಬಾರ್ದು. ಅದೇ ಪ್ರಕಾರ ತಂದ್ರಿ ನಾ ಭೂಮಿಯಾಗ ಉತ್ತಾರದಾಗ ಏರಿಸಿರಿ. ಇಲ್ಲಿ ಸಬಸ್ಟರ್ ಒಂದು ಕೊಟ್ಟಿನಿ, ಕೊಟ್ಟ ರಸೀಡಿ ಎಲ್ಲ ತೊಗೊಂಡ್ರಿ. ತೊಗೊತಾ ಬಗ್ಗಿರಿ ಇವ್ರು ಏನು ಮಾಡಿದಾರೆ ಸಬಸ್ಟರ್ ರೀ, ಅದನ್ನ ಕಾನೂನು ಉಲ್ಲಂಘನೆ ಮಾಡಿ ಖರೀದಿ ಮಾಡಿದ್ದಾರೆ. ಭೂಮಿ ಸೆಕ್ಷನ್ದಾಗ ಏನು ಮಾಡಿದಾರೆ, ಉತ್ತಾರದಾಗ ಸ್ಟೇ ಇದ್ದಾರೆ ಬಿ ಯಾವ ಆರ್ಡರ್ ಇಲ್ಲದ ಸ್ಟೇ ತೆಗ್ದಾರೆ. ಸರ್ವೆ ಡಿಪಾರ್ಟ್ಮೆಂಟ್ನಾಗ ಏನ್ರಿ ಯಾವ ವಿಧ ಇಲ್ಲದ ಅಲ್ಲೂ ತಕರ ಕೊಟ್ಟಿದ್ದಾರೆ. ಅವರು ಸರ್ವೆ ಹೊಡೆದಾರೆ. ಸರ್ವೆ ಹೊಡೆದ ಅದನ್ನು ಉತ್ತಾರ ಅನುಕೂಲ ಮಾಡಿ ಎಲ್ಲರೂ ಕೂಡಿ ಅದನ್ನು ಭೂಮಿ ಖರೀದಿ ಮಾಡಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದ್ರೆ 8 ದಿನಕ್ಕೆ ನಾವು ವಿಸಾ ಕೊಡೋದು ಆತ್ಮಹತ್ಯೆ ಮಾಡ್ಕೊಳ್ಳೋರು. ಇಲ್ಲ 4 ಎಕರೆ ಬಗ್ಗೆ ಕೋರ್ಟ್ ಆರ್ಡರ್ ಅದು ನಮ್ಮದು. ನಾವು ಅಪ್ಪಾಣಿಸಿಬಿಟ್ಟು ನಮ್ಮ ಡಾವೆ ಮಾಡಿದ್ದಾರೆ. ಮಾಡಿದವರು ಜಗದೀಶ್ ಹೊನ್ನೂರ ಬೈಗೌಡ ಮಾರಿದವರು ಜಗದೀಶ್ ಬಸವಣ್ಣಪ್ಪ ಹೊನ್ನೂರ ಅವ್ರು ಸಿಂಧಿಯನವ್ರ ಜಗನೂರದವ್ರು ತೊಗೊಂಡಾರ. ಕೋರ್ಟ್ನ ಸ್ಟೇ ಇರ್ತ ಬಗ್ಗೆ ಅವ್ರು ತೊಗೊಂಡಾರ. ಹಾಂ ನಮಗೆ ನ್ಯಾಯ ಬೇಕು. ನಮಗೆಲ್ಲ ಆರ್ಡರ್ದವ್ರು ಸರ್. ನಿಂಗಪ್ಪರಪ್ಪ ಚಿಕ್ಕೋಡಿ ಜಾಗ ನಮ್ಮದವ್ರಿ. ಮಾರಿದವ್ರು ಅವ ಜಗದೀಶ್ ಬಸವಣ್ಣಪ್ಪ ನಿಮ್ಮ ಜಾಗ ಅವ್ರು ಹೆಂಗೆ ಮಾಡ್ತಾರೆ? ಅವ್ರ ಅಪ್ಪ ನಮಗೆ ಗೊತ್ತಿದ್ದ ಕಡಿಕೆ ನಾವು ಮಾರ್ಯಾನ ಅಪ್ಪ ನಮ್ಮ ಕೂಡ ಜಗಳಾಡಿ ಬೇರೆ ನಾವು ಮಾರ್ಯಾನ್ರ. ಅವ್ರ ಕಡೆ ಖರೀದಿಸೋದಾರ ಭಾಗ್ಯ ಹೊಡೆಯವ ಮತ್ತೊಬ್ಬ ಮಾರ್ಯಾನ್ರ. ಆ ಬೋರ್ಡ್ ಮಾರಬಾರ್ದು. ಹಂಗೆ ಕೋರ್ಟ್ನಾಗ ನಾವು ನ್ಯಾಯ ಇಟ್ಟಿದ್ದಿಲ್ಲ. ನ್ಯಾಯ ಮುಗಿತಕ್ಕಾದ ಮಾರಕ್ಕೆ ಅಳವಿಲ್ಲ ಅಂತ ಜಡ್ಜ್ ಸಾಹೇಬ್ರು ಹೇಳಿರ. ಹೌದಲ್ರಿ, ನಮಗೆ ಗೊತ್ತಿದ್ದ ಇವರು ಇಲ್ಲಿ ಖರೀದಿ ಮಾಡ್ಯಾರ ಭೂಮಿ. ಅದಕ್ಕೆ ನಮಗೆ ನ್ಯಾಯ ಬೇಕು. ಅದು 4 ಎಕರೆ ಐತಿ. 4 ಎಕರೆ ಮಾರ್ಯಾನ್ರ. ಆ 4 ಎಕರೆದಾಗ 2 ಎಕರೆ ನನಗೆ ಬೇಕು. ನನ್ನ ಅನಾಥದ ಹೆಂಗೆ ನಮ್ಗೆ ವ್ಯವಸ್ಥೆ ನಾಳೆ ಮಗ ನೋಡ್ಕೊಳ್ಳೋದು ಏನು ಮಾತಿ ಮಗಳೇ ನನಗೆ ಅದರ ಬೇಕು. ಮಾರ್ಯಾನ್ರ ಅವ್ವಕ್ಕ ರುದ್ರಪ್ಪ ಚಿಕ್ಕೋಡಿ ಕೊಟ್ಕೊಳ್ತಾ ಯಾರ ಕೈ ಹೊಡೆದಿದೆ?